100 ಅಡಿಯ ಮೇಲೆ ಕೆಲಸ ಮಾಡ್ತಾ ಇದ್ದಂತಹ ವೇಳೆ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಹೊಸ ಕ್ರಷರ್ ನಡೆಸಲು ಕ್ಲೀನ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ದುರಂತ. ಇದೇ ವೇಳೆ ಕೆಲ ಭಾಗದಲ್ಲಿ ನೋಡಿ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರನ್ನ ಗಮನಿಸದೆ ಹಿಟಾಚಿ ಡ್ರೈವರ್ನಿಂದ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಇದೇ ವೇಳೆ ಡ್ರೈವರ್ 2-3 ಬಂಡೆಗಳ ಡ್ರೈವರ್ ಕೆಳಗೆ ತಳ್ಳಿದ್ದಾನೆ. ಕೆಳಗೆ ಕೂಲಿ ಕೆಲಸ ಮಾಡ್ತಿದ್ದವರ ಮೇಲೆ ತಲೆ ಮೇಲೆ ಹೋಗಿ ಬಂಡೆ ಬಿದ್ದುಬಿಟ್ಟಿದೆ. ಮಧ್ಯಪ್ರದೇಶದ 5, ಛತ್ತೀಸ್ಗಢನ ಓರ್ವ ಕಾರ್ಮಿಕ ಸಾವಿಗೀಡಾಗಿದ್ದಾನೆ. ಈ ಒಂದು ದುರಂತದಲ್ಲಿ ಯಾದಗಿರಿ ಮೂಲದ ಓರ್ವ ಕಾರ್ಮಿಕ ಕೂಡ ಸಾವನ್ನಪ್ಪಿದ್ದಾರೆ. ನಾನಾ ಭಾಗಗಳಿಂದ ಬಂದಿರ್ತಾರೆ, ಕೆಲಸವನ್ನು ಆರಿಸಿಕೊಂಡು ಜೀವನವನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಪಾಪ. ಬಟ್ ಯಾರಿಗೂ ಗೊತ್ತಿರಲಿಲ್ಲ ಈ ರೀತಿಯಾದಂತಹ ದುರಂತ ಸಂಭವಿಸುತ್ತಂತ ಹೇಳಿ. ಆ ಮಾಲೀಕ ಕೂಡ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಅವ್ರು ಮಾಡಿರುವಂತಹ ತಪ್ಪಿಗೆ, ಅವ್ರು ಮಾಡಿರುವಂತಹ ನಿರ್ಲಕ್ಷ್ಯ, ಬೇಜವಾಬ್ದಾರಿತನಕ್ಕೆ ಈ ರೀತಿಯಾದಂತಹ ಘಟನೆ ಈಗ ಸಂಭವಿಸಿಬಿಟ್ಟಿದೆ. ಯಾರೇ ಆಗಲಿ ಅವರ ಕಾರ್ಮಿಕರು ಬಂದಿದ್ದಾರೆ ಅಂತಂದ್ರೆ ಕೆಲಸಕ್ಕಂತ ಹೇಳಿ ಅವ್ರಿಗೆ ಜೀವರಕ್ಷಣೆಯನ್ನು ಕೊಡಬೇಕಾಗಿತ್ತು, ಭದ್ರತೆಯನ್ನೆಲ್ಲ ಒದಗಿಸಬೇಕಾಗಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಮಾತನಾಡ್ತಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಏನ್ ಮಾತು? ಮಳೆಯ ಸಂದರ್ಭದಲ್ಲಿ ಗೋಡೆ ಮತ್ತು ಮನೆಯ ಮಾಡು ಕುಸಿದು 3 ಜನ ನಿಧನರಾಗಿರ್ತಕ್ಕಂಥ ಕುಟುಂಬಕ್ಕೆ ನೋಡಿ 100 ಅಡಿಯ ಮೇಲೆ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಹೊಸ ಕ್ರಷರ್ ನಡೆಸಲು ಕ್ಲೀನ್ ಮಾಡ್ತಿದ್ದಾಗ ಈ ರೀತಿಯಾದಂತಹ ಭೀಕರ ದುರಂತ ಇದು. ಇದೇ ವೇಳೆ ಕೆಳಭಾಗದಲ್ಲಿ ಪಾಪ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು, ಅವ್ರಿಗೇನು ಗೊತ್ತಾಗುತ್ತೆ. ಏಕಾಏಕಿಯಾಗಿ ಈ ಡ್ರೈವರ್ ಮಾಡಿರೋ ತಪ್ಪಿಗೆ ಈಗ ಕಾರ್ಮಿಕರು ಬಲಿಯಾಗಿದ್ದಾರೆ. ಅಲ್ಲಿ ಕಾರ್ಮಿಕರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಅದನ್ನ ನೋಡ್ಕೊಂಡು ಅದನ್ನ ಗಮನಿಸಿ ಅಕ್ರಮ ನಡೀತಾ ಇದ್ರೆ ಬೆಂಗಳೂರಿನಲ್ಲೂ ವಿಧಾನಸೌಧದ ಕೂಗಳತೆ ದೂರದಲ್ಲಿರೋದು ಅಕ್ರಮವಾಗಿ ನಡೀತಾ ಇದೆ ಅಂದ್ರೆ ಅಕ್ರಮಕ್ಕೆ ಕುಮ್ಮಕ್ಕಿಲ್ದಲೇನೆ ಗಣಿಗಾರಿಕೆ ನಡೆಯಕ್ಕೆ ಸಾಧ್ಯ ಇಲ್ಲ. ಆಳುವವರ ಕುಮ್ಮಕ್ಕಿಲ್ಲದೆ ಅಕ್ರಮ ಇಲ್ಲಿ ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆಳುವವರೇ ನೋಡಿ ಈಗಾಗಲೇ ಸಿಟಿ ರವಿ ಅವರು ಕೂಡ ಮಾತನಾಡಿದ್ರು. ನಾವು ಗಮನಿಸಿದ್ವಿ, ವಿಧಾನಸೌಧದ ಕೂದಲಳ್ಳಿ ಅಂತರದಲ್ಲಿ ಈ ರೀತಿಯಾಗಿ ಈ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತಂದ್ರೆ ಯಾರು ಕುಮ್ಮಕ್ಕಿನಿಂದ ನಡೀತಾ ಇದೆ, ಯಾರು ಇದಕ್ಕೆ ಅವಕಾಶ ಮಾಡಿಕೊಟ್ರು, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ತನಿಖೆ ನಂತರ ಮತ್ತಷ್ಟು ವಿಚಾರಗಳು. ಯಾಕಂತಂದ್ರೆ ಅಷ್ಟು ರಾಜಾರೋಷವಾಗಿ ಈ ಅಕ್ರಮ ಗಣಿಗಾರಿಕೆ ನಡೆಸ್ತಾರಂತಂದ್ರೆ ಸುಮ್ಮನೆನಾ? ಇದರಿಂದ ಯಾರಿದೆ ಶಕ್ತಿ, ಯಾರ ಶಕ್ತಿ ಇದೆ, ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಈಗ ಡ್ರೈವರ್ ಮಾಡಿರುವಂತಹ ತಪ್ಪಿಗೆ ಈ ರೀತಿಯಾದಂತಹ ದುರಂತ ಸಂಭವಿಸಿದೆ. ಮಾಲೀಕ ಜಾಗಕ್ಕೆ ಬರಬೇಕಾಗಿತ್ತು, ಏನೇನಾಗ್ತಾ ಇದೆ ಬೆಳವಣಿಗೆಗಳು ಅವೆಲ್ಲವನ್ನ ಕೂಡ ಗಮನಿಸಬೇಕಾಗಿತ್ತು. ಕೆಲವೊಂದಿಷ್ಟು ಎಚ್ಚರಿಕೆಯ ಮಾತುಗಳನ್ನು ಹೇಳಬೇಕಾಗಿತ್ತು. ನೋಡಿ ಆ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಬಂಡೆ ಮೇಲೆ ಮತ್ತು ಕೆಳಗೆ ಕಾರ್ಮಿಕರು ಕೆಲಸ ಮಾಡ್ತಾ ಇರುವಂತಹ ದೃಶ್ಯ. ಪಾಪ ಆ ಕೆಲಸದಲ್ಲಿ ನಿರತರಾಗ್ಬಿಟ್ಟಿದ್ರು, ಅವ್ರಿಗೆ ಗೊತ್ತಿರಲಿಲ್ಲ ಈ ರೀತಿಯಾಗಿ ಈ ಬಂಡೆ ನಮ್ಮ ಮೇಲೆ ಬೀಳುತ್ತೆ ಅಂತ ಹೇಳಿ. ತುಂಬಾ ದಿನಗಳಿಂದ ಈ ಗಣಿಗಾರಿಕೆ ನಡೀತಾ ಇದೆ. ದೃಶ್ಯ 2 ಹಿಟಾಚಿಯೊಂದಿಗೆ ಒಂದು ಟೀಮ್ ಕೆಲಸ ಮಾಡ್ತಾ ಇತ್ತು. ನೋಡಿ ಗಮನಿಸ್ತಾ ಇದೀವಿ. ದೃಶ್ಯ 3 ಬಂಡೆ ಕೆಳಗೆ ಮತ್ತೊಂದು ತಂಡ ಕೆಲಸ ಮಾಡ್ತಾ ಇರುತ್ತೆ. ದೃಶ್ಯ 4 ಬಂಡೆ ಹೊಡೆದಿದ್ದಂತಹ ಹಿಟಾಚಿಯಲ್ಲಿದ್ದಂತಹ ಟೀಮ್. ದೃಶ್ಯ 5 ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳಿ ಉರುಳು ಬಿತ್ತು ಬಂಡೆ. ನೋಡಿ ದೃಶ್ಯ 4 ಬಂಡೆ ಹೊಡೆದಿದ್ದಂತಹ ಹಿಟಾಚಿಯಲ್ಲಿದ್ದಂತಹ ಟೀಮ್. ದೃಶ್ಯ 5 ಕಾರ್ಯಾಚರಣೆ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳಿ ಆ ಬಂಡೆ ನೆಲಕ್ಕೆ ಉರುಳು ಬಿಡುತ್ತೆ. ಅಂದ್ರೆ ಅಲ್ಲಿ ಏನ್ ಕೆಲಸ ಮಾಡ್ತಿದ್ರಲ್ಲ ಕಾರ್ಮಿಕರ ಮೇಲೆ ಬಿದ್ದು ಬಿಡುತ್ತೆ. ದೃಶ್ಯ 6 ಮೇಲ್ಗಡೆ ಕೆಲಸ ಗೊತ್ತಿಲ್ಲದೆ ಕೆಳಗಿದ್ದಂತಹ ಕಾರ್ಮಿಕರು, ಆ ಮೇಲ್ಗಡೆ ಕೆಲಸ ಮಾಡಕ್ ಗೊತ್ತಿರಲಿಲ್ಲ ಅವ್ರಿಗೆ, ಹಾಗಾಗಿ ನಾವು ಕೆಳಗಡೆ ಹೋಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಬಂದಿದ್ರು. ದೃಶ್ಯ 7 ದಿಢೀರ್ ಅಂತ ಹೇಳಿ ಕಾರ್ಮಿಕರ ಮೇಲೆ ಬಂಡೆ ಬಿದ್ದು ಬಿಡುತ್ತೆ. ಆಮೇಲೆ ಸಡನ್ ಆಗಿ ದೃಶ್ಯ 8 ಬಂಡೆ ಬಿದ್ದ ಹೊಡೆತಕ್ಕೆ ಕಾರ್ಮಿಕರು ನರಳಾಡ್ತಾರೆ. ಹೇಗಾದ್ರೂ ಮಾಡಿ ನಾವು ಜೀವವನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸ ಪಡ್ತಾರೆ, ಅದ್ಯಾವುದು ಕೂಡ ಆಗಲ್ಲ. ದೃಶ್ಯ 9 ಬಂಡೆ ಬಿದ್ದು ನರಳಾಡಿ ಜೀವವನ್ನ ಬಿಟ್ಟಿದ್ದಾರೆ ಕಾರ್ಮಿಕರು. ಈಗಾಗಲೇ ಮೃತದೇಹಗಳನ್ನ ಈಗಾಗಲೇ ಹೊರಕ್ಕೆ ತೆಗೆಯುವಂತಹ ಕೆಲಸ ಆಗಿದೆ. ಆಸ್ಪತ್ರೆಗೂ ಕೂಡ ಆ ಮೃತದೇಹಗಳನ್ನ ಶಿಫ್ಟ್ ಮಾಡಲಾಗಿದೆ. ಕೆಲವೊಂದಿಷ್ಟು ಜನರು ಕೂಡ ಈ ಒಂದು ಘಟನೆಯಲ್ಲಿ, ಈ ಒಂದು ದುರಂತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸತತವಾಗಿ
ಹರಸಾಹಸವನ್ನ ಪಡೆದಿದ್ದಾರೆ ಮೃತದೇಹಗಳನ್ನ ಹೊರತೆಗೆಯುವಲ್ಲಿ.